ಗ್ರಾಹಕರಿಗೆ ಗುಡ್ ನ್ಯೂಸ್. ಶೀಘ್ರವೇ ಟಿವಿ, ಫ್ರಿಡ್ಜ್, ಮೊಬೈಲ್ ಸೇರಿದಂತೆ ಇತರೆ ಎಲೆಕ್ಟ್ರಾನಿಕ್ ವಸ್ತುಗಳ ಬೆಲೆ ಇಳಿಕೆ ಆಗ್ತಾ ಇದೆ. ಹೌದು, ಅಮೆರಿಕಾದೊಂದಿಗಿನ ವ್ಯಾಪಾರ ಯುದ್ಧ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಹಲವಾರು ಚೀನಿ ಎಲೆಕ್ಟ್ರಾನಿಕ್ ಘಟಕ ತಯಾರಕರು ಭಾರತೀಯ ಕಂಪನಿಗಳಿಗೆ 5% ರಿಯಾಯಿತಿ ಕೊಡ್ತಿದ್ದಾರೆ ಅಂತ ಹೇಳಿ ವರದಿ ಆಗಿರುವಂತದ್ದು. ಹೀಗಾಗಿ ಭಾರತದಲ್ಲಿ ಇನ್ನು ಕೆಲವು ದಿನದಲ್ಲಿ ಟಿವಿ, ಫ್ರಿಡ್ಜ್, ಮೊಬೈಲ್ ದರಗಳಲ್ಲಿ ಭಾರಿ ಇಳಿಕೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಅಧ್ಯಕ್ಷ ಟ್ರಂಪ್ ಏಪ್ರಿಲ್ 2ರಂದು ಕಠಿಣ ಪರಸ್ಪರ ಸುಂಕಗಳನ್ನ ವಿಧಿಸಿದ ನಂತರ ಚೀನಾ ಅಮೆರಿಕಾದ ಆಮದುಗಳ ಮೇಲೆ 34% ಸುಂಕವನ್ನ ವಿಧಿಸಿದ ನಂತರ ಅಮೆರಿಕ ಹಾಗೂ ಚೀನಾ ಅದನ್ನ ಒಂದು ಅಂತ ಹೇಳಿ ಕರೆಯದೆ ವಾಸ್ತವಿಕವಾಗಿ ವ್ಯಾಪಾರ ಯುದ್ಧದಲ್ಲಿ ತೊಡಗಿರುವಂತದ್ದು. ಚೀನಾದ ಆಮದುಗಳ ಮೇಲಿನ ಸುಂಕವನ್ನ 104ಕ್ಕೆ ಹೆಚ್ಚಿಸಿದ ನಂತರ ಚೀನಾ ಯುಎಸ್ ಆಮದುಗಳ ಮೇಲಿನ ಸುಂಕವನ್ನ 84ಕ್ಕೆ ಹೆಚ್ಚಿಸೋದಕ್ಕೆ ಕಾರಣ ಆಗಿದೆ. ಏಪ್ರಿಲ್ 9ರಂದು ಟ್ರಂಪ್ ಚೀನಾದ ಆಮದುಗಳ ಮೇಲಿನ ಸುಂಕವನ್ನ 125ಕ್ಕೆ ಹೆಚ್ಚಿದ್ರು. ಆದ್ರೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಆಯ್ಕೆ ಮಾಡದಂತಹ ರಾಷ್ಟ್ರಗಳ ಮೇಲಿನ ಸುಂಕಗಳ ಮೇಲೆ ವಿರಾಮವನ್ನ ಘೋಷಣೆ ಮಾಡಿತು. ಇದೇ ಕಾರಣಕ್ಕೆ ಇದೀಗ ಎಲೆಕ್ಟ್ರಾನಿಕ್ ಬಳಕೆಯ ಕೆಲ ವಸ್ತುಗಳು ಅಂದ್ರೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮೊಬೈಲ್ ಹೀಗೆ ಸಾಕಷ್ಟು ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಬೆಲೆ ಕಡಿಮೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಅಮೆರಿಕದ ರಫ್ತು ಕುಸಿತದಿಂದಾಗಿ ಚೀನಾದ ಕಂಪನಿಗಳೊಂದಿಗೆ ಅತಿಯಾದ ಪೂರೈಕೆ ಭೀತಿಗೆ ಕಾರಣ ಆಗಿದೆ ಅಂತ ಹೇಳಿ ದೂರದರ್ಶನ ಒಪ್ಪಂದ ತಯಾರಕ ಸೂಪರ್ ಪ್ಲಾಸ್ಟಾನಿಕ್ಸ್ ಮುಖ್ಯ ಕಾರ್ಯನಿರ್ವಾಹಕ ಅಮ್ನಿತ್ ಸಿಂಗ್ ಅವರು ಹೇಳಿದ್ದಾರೆ. ಅಂತಹ ಸಂದರ್ಭಗಳ ನಡುವೆ ಭಾರತೀಯ ಕಂಪನಿಗಳು ಬೆಲೆಗಳ ಮೇಲೆ ಮರು ಮಾತುಕತೆ ನಡೆಸೋದ್ರಿಂದಾಗಿ ಕೆಲವು ಕಡಿಮೆ ಬೆಲೆಗಳನ್ನ ಗ್ರಾಹಕರಿಗೆ ರಿಯಾಯಿತಿಗಳಾಗಿ ವರ್ಗಾವಣೆ ಮಾಡಲಾಗುತ್ತೆ ಅಂತ ಹೇಳಿ ಉಲ್ಲೇಖವನ್ನ ಮಾಡಿದ್ದಾರೆ. ಇದಕ್ಕೂ ಮುನ್ನ ಮಾರ್ಚ್ 28ರಂದು ಕೇಂದ್ರ ಸಚಿವ ಸಂಪುಟವು ನಿಷ್ಕ್ರಿಯ ಅಥವಾ ಅರೆವಾಹಕ ಅಲ್ಲದ ಎಲೆಕ್ಟ್ರಾನಿಕ್ಸ್ ಘಟಕಗಳಿಗೆ 22,919 ಕೋಟಿ ರೂಪಾಯಿಗಳ ವೆಚ್ಚದೊಂದಿಗೆ ಉತ್ಪಾದನಾ ಸಂಬಂಧಿತ ಪ್ರೋತ್ಸಾಹಕ ಯೋಜನೆಗಳಿಗೆ ಅನುಮೋದನೆಯನ್ನ ಕೊಡಲಾಗಿತ್ತು. ಈ ಕಾರಣದಿಂದಾಗಿ ಎಲೆಕ್ಟ್ರಾನಿಕ್ ವಸ್ತುಗಳ ಉಪಕರಣಗಳ ಮೇಲೆ ದರ ಕಡಿಮೆ ಆಗುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಈ ಒಂದು ಮಾಹಿತಿ ತಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.